ಬಿಜೆಪಿ ಮೇಲೆ ರಾಹುಲ್ ಗಾಂಧಿ ಗಂಭೀರ ಆರೋಪ. 2024ರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಮಾಡಿದೆಯಾ? ಚುನಾವಣಾ ಆಯೋಗಕ್ಕೆ ಸಾಕ್ಷಿ ಸಮೇತ ಮಾಹಿತಿಯನ್ನ ನೀಡಿ ಅಂತ ಕೇಳಿದ ರಾಹುಲ್ ಗಾಂಧಿ. ನಮಸ್ಕಾರ. ಈಗಿನ ಕಾಲದಲ್ಲಿ ಮಾಧ್ಯಮಗಳು ಮಾಡದೇ ಇರೋ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಹೌದು, ಮಾಧ್ಯಮಗಳು ಈಗ ಗೋಧಿ ಮಾಧ್ಯಮಗಳಾಗಿದ್ದಾವೆ. ಸರ್ಕಾರದ ತಪ್ಪನ್ನ ಪ್ರಶ್ನೆ ಮಾಡಬೇಕಾದವರು ಅವರನ್ನ ಹೊಗಳೋ ಕೆಲಸ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಸರ್ಕಾರದ ತಪ್ಪುಗಳನ್ನು ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಇದೀಗ ಮಾರ್ಕೊಂಡಿದ್ದಾವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಪ್ರತಿ ನಡೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ ಅವರು ಸರ್ಕಾರ ತಪ್ಪು ಹಾದಿಯಲ್ಲಿ ನಡೆದಾಗ ಎಚ್ಚರಿಸೋ ಕೆಲಸವನ್ನ ಮಾಡಿದ್ದಾರೆ. ದೇಶಕ್ಕೆ ಆಪತ್ತು ಬಂದಾಗ ಉತ್ತಮ ನಾಯಕನ ಸ್ಥಾನದಲ್ಲಿ ನಿಂತು ಸರ್ಕಾರದ ಪರವಾಗಿ ನಿಂತಿದ್ದಾರೆ. ಸರ್ಕಾರಕ್ಕೆ ಸಹಾಯ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಸರ್ಕಾರ ಮಾಡಿರೋ ತಪ್ಪುಗಳನ್ನು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಖಂಡಿಸಿದ್ದಾರೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಬರೆದಿರೋ ಸುದೀರ್ಘ ಲೇಖನ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಆ ಬಳಿಕ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ರಾಹುಲ್ ಗಾಂಧಿ ಅವರು ಬರೆದಿರೋ ಲೇಖನದಲ್ಲಿ ಮಹಾರಾಷ್ಟ್ರ ವಿಧಾನಸಭೆಗೆ 2024ರ ನವೆಂಬರ್ನಲ್ಲಿ ಚುನಾವಣೆಯನ್ನು ನಡೆಸಿದ ಕುರಿತು ಸಂಸತ್ತಿನಲ್ಲಿ ಫೆಬ್ರವರಿ 3ರಂದು ಮಾಡಿದ ಭಾಷಣ ಮತ್ತು ನಂತರ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿದ್ದಾರೆ. ಈ ಹಿಂದಿನ ಕೆಲವು ಚುನಾವಣೆಗಳ ಫಲಿತಾಂಶ ಸರಿಯಾಗಿಲ್ಲ ಅಂತ ಅನಿಸಿತ್ತು. ಆದರೆ 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕಣ್ಣು ಕುಕ್ಕೋ ರೀತಿಯಲ್ಲಿ ವಿಚಿತ್ರ ಆಗಿತ್ತು. ವಂಚನೆ ಎಷ್ಟು ವ್ಯಾಪಕ ಆಗಿತ್ತು ಅಂದರೆ ಮುಚ್ಚಿಡೋ ಎಲ್ಲ ಪ್ರಯತ್ನಗಳ ಬಳಿಕವೂ ಕಣ್ಣಿಗೆ ರಾಚೋ ಸಾಕ್ಷಿಗಳು ಅಧಿಕೃತ ಅಂಕಿ ಅಂಶಗಳಿಂದಾನೇ ಮೂಡಿಬಂದವು. ಅನಧಿಕೃತ ಮೂಲಗಳನ್ನು ಅವಲಂಬಿಸೋ ಅಗತ್ಯನೇ ಇರಲಿಲ್ಲ. ಹಂತ ಹಂತವಾಗಿ ನಡೆಸಿದ ವಂಚನೆ ಬಯಲಾಗಿದೆ ಅಂತ ಆರೋಪ ಮಾಡಿದ್ರು. ಎಲ್ಲ ಬಾರಿಯೂ ಎಲ್ಲ ಕಡೆಗಳಲ್ಲಿಯೂ ಅಲ್ಲದಿದ್ರೂ ಸಾಮಾನ್ಯವಾಗಿ ಭಾರತದ ಚುನಾವಣೆಗಳ ನ್ಯಾಯಸಮ್ಮತತೆಯ ಕುರಿತು ನನಗೆ ಅನುಮಾನಗಳಿದ್ದಾವೆ. ಸಣ್ಣ ಪ್ರಮಾಣದ ಮೋಸದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬದಲಿಗೆ ರಾಷ್ಟ್ರ ಮಟ್ಟದ ಸಂಸ್ಥೆಗಳನ್ನು ಬಳಸಿಕೊಂಡು ಭಾರಿ ಪ್ರಮಾಣದಲ್ಲಿ ಮಾಡೋ ವಂಚನೆ ಇದು ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದರು. ಪಕ್ಕಾ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಬಿಜೆಪಿ 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಮುಂದುವರೆದು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನಡೆದ ಮ್ಯಾಚ್ ಫಿಕ್ಸಿಂಗ್ನಂತೆಯೇ ಬಿಹಾರದಲ್ಲಿಯೂ ಕೂಡ ನಡೆಯಲಿದೆ. ಬಿಜೆಪಿ ತಾನು ಸೋಲೋ ಎಲ್ಲ ಕಡೆಗಳಲ್ಲಿಯೂ ಕೂಡ ಮುಂದೆ ಇದೇ ರೀತಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಳ್ಳುತ್ತೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಲೇಖನ ಮತ್ತು ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಚುನಾವಣಾ ಆಯೋಗವು ಕೂಡ ರಾಹುಲ್ ಗಾಂಧಿ ಅವರ ಆರೋಪ ಅಸಂಬದ್ಧ ಅಂತ ಹೇಳಿದೆ. ಹೌದು, ರಾಹುಲ್ ಗಾಂಧಿ ಅವರ ಲೇಖನದ ಕುರಿತು ಪ್ರತಿಕ್ರಿಯೆಯನ್ನು ನೀಡಿರೋ ಚುನಾವಣಾ ಆಯೋಗ ತಮ್ಮ ಪರವಾಗಿ ಜನರು ತೀರ್ಪನ್ನು ನೀಡಿಲ್ಲ ಅನ್ನೋ ಕಾರಣಕ್ಕೆ ಆಯೋಗದ ಮೇಲೆ ಆಧಾರರಹಿತ ಆರೋಪ ಮಾಡೋದು ಅಸಂಬದ್ಧ ಅಂತ ಹೇಳಿದೆ. ವಾಸ್ತವಾಂಶಗಳ ಕುರಿತು 2024ರ ಡಿಸೆಂಬರ್ನಲ್ಲಿಯೇ ಕಾಂಗ್ರೆಸ್ಗೆ ಪತ್ರವನ್ನು ಬರೆದಿದ್ದೀವಿ. ಆದರೆ ನಾವು ನೀಡಿದ ಸತ್ಯಾಂಶಗಳನ್ನು ನಿರ್ಲಕ್ಷ್ಯ ಮಾಡಿ ಅದೇ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಯಾರೇ ಸುಳ್ಳನ್ನು ಹರಡಿದ್ರು ಅದು ಕಾನೂನಿಗೆ ತೋರೋ ಅಗೌರವ. ಅಷ್ಟೇ ಅಲ್ಲ, ಅವರ ಪಕ್ಷನೇ ನೇಮಕ ಮಾಡಿರೋ ಸಾವಿರಾರು ಪ್ರತಿಭೆಗಳಿಗೆ ಮಾಡೋ ಅವಮಾನ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಚುನಾವಣಾ ಆಯೋಗದ ಪ್ರತಿಕ್ರಿಯೆಗೆ ರಾಹುಲ್ ಗಾಂಧಿ ಮತ್ತೊಂದು ಪೋಸ್ಟನ್ನು ಮಾಡಿದ್ದಾರೆ. ಗಂಭೀರ ಪ್ರಶ್ನೆಗಳಿಗೆ ಉತ್ತರಿಸೋ ರೀತಿ ಇದಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಾಂವಿಧಾನಿಕ ಸಂಸ್ಥೆ ಅಧಿಕೃತ ಸಹಿ ಇಲ್ಲದೆ ಆರೋಪಗಳಿಗೆ ಬೆನ್ನು ತೋರಿಸಿ ಯಾವುದೋ ಮಧ್ಯವರ್ತಿ ಮುಖೇನ ಹೇಳಿಕೆ ಬಿಡುಗಡೆ ಮಾಡೋದು ಸರಿಯಲ್ಲ ಅಂತ ಚಾಟಿಯನ್ನು ಬೀಸಿದ್ದಾರೆ. ಇದರಲ್ಲಿ ಮುಚ್ಚಿಟ್ಕೊಳ್ಳೋದು ಏನೂ ಇಲ್ಲ ಅನ್ನೋದಾದರೆ ನನ್ನ ಲೇಖನದಲ್ಲಿ ಎತ್ತಿರೋ ಪ್ರಶ್ನೆಗಳಿಗೆ ಸಾಕ್ಷ್ಯಗಳನ್ನು ಒದಗಿಸಿ ಉತ್ತರವನ್ನು ನೀಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹಾಗೇನೆ ಚುನಾವಣಾ ಆಯೋಗ ಹಾರಿಕೆಯ ಉತ್ತರವನ್ನು ನೀಡೋದನ್ನು ಬಿಟ್ಟು ಸೂಕ್ತ ಸಾಕ್ಷಿಗಳನ್ನು ಒದಗಿಸುವ ಮೂಲಕ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಯಾವ ರೀತಿಯ ಸಾಕ್ಷಿಗಳು ಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕೇಳಿರೋ ಸಾಕ್ಷಿಗಳು ಇಲ್ಲಿದೆ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಮತ್ತು ಮಹಾರಾಷ್ಟ್ರ ಒಳಗೊಂಡಂತೆ ಎಲ್ಲ ವಿಧಾನಸಭಾ ಚುನಾವಣೆಗಳ ಮತದಾರರ ಪಟ್ಟಿಯನ್ನು ನೀಡಿ. ಇದು ಕೂಡ ಡಿಜಿಟಲ್ ಸ್ವರೂಪದಲ್ಲಿ ಇರಬೇಕು. ಜೊತೆಗೆ ಕಂಪ್ಯೂಟರ್ ಸ್ವಯಂ ಚಾಲಿತವಾಗಿ ಪರಿಶೀಲಿಸಬಹುದಾಗಿ ಸ್ವರೂಪದಲ್ಲಿಯೂ ಇರಲಿ. ಮಹಾರಾಷ್ಟ್ರದಲ್ಲಿ ಸಂಜೆ 5ರ ಬಳಿಕ ಎಲ್ಲ ಮತಗಟ್ಟೆಗಳಲ್ಲಿ ನಡೆದ ಮತದಾನದ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಬಹಿರಂಗಗೊಳಿಸಿ. ಆರೋಪಗಳಿಗೆ ಬೆನ್ನು ಹಾಕಿ ನೀಡೋ ಉತ್ತರಗಳು ನಿಮ್ಮ ವಿಶ್ವಾಸಾರ್ಹತೆಯನ್ನು ರಕ್ಷಿಸೋದಿಲ್ಲ, ಸತ್ಯ ಮಾತ್ರನೇ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ಲ,
ಯಾವುದೇ ವಿಚಾರವಿದ್ರೂ ಖಡಕ್ ಆಗಿನೇ ಪ್ರಶ್ನೆ ಮಾಡೋ ರಾಹುಲ್ ಗಾಂಧಿಯವರು ಇದೀಗ ಚುನಾವಣೆಯಲ್ಲಿ ನಡೆದಿರೋ ಗೋಲ್ಮಾಲ್ ಬಗ್ಗೆ ಸುದೀರ್ಘವಾಗಿ ಲೇಖನವನ್ನ ಬರೆದಿದ್ದಾರೆ. ಸತ್ಯವನ್ನ ಬಯಲಿಗೆ ಎಳಿಲೇಬೇಕು ಅನ್ನೋ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.